ಇಟ್ಟ ಮುಹೂರ್ತದಲ್ಲೇ ಆಗುತ್ತೆ. ಅದು ಶತಸಿದ್ಧ. ಅವಳನ್ನ ಮುಹೂರ್ತ ಮುಗಿಯೋದ್ರೊಳಗೆ ಕರ್ಸದ ಮೇಲಿದೆ ಮಾರಿ ಹಬ್ಬ. ಜಾಜಿ ಬೇಡ ಕಣೆ, ಇಲ್ಲಿಂದ ಹೊರಟ್ಬಿಡೋಣ. ಯಾರ್ದಾರು ಕೈ ಸಿಕ್ಕರಷ್ಟೇ ನಮ್ಮ ಕತೆ. ಸುಮ್ಮನಿರೋ, ಒಳಗಡೆ ಇರೋರು ಬಾಗಿಲು ತೆಗೆದ್ರೆ ನಾವು ಒಳಗೆ ಹೋಗಿ ಸೇರ್ಕೊಳ್ಳೋಣ, ಸರಿನಾ? ಬೇಡವೇ, ಸುಮ್ಮನೆ ಇರೋ. ಅಮ್ಮನವ್ರ ದೇವಸ್ಥಾನದಲ್ಲೇ ಭಯ ಗಿಯ ಅಂತೀಯಲ್ಲ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಯಾರಾದ್ರೂ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ, ಯಾರಿದ್ದೀರಾ? ಬಾಗಿಲು ತೆಗೀರಿ. ಆಯ್ತು, ನಮ್ಮ ಆಳುಗಳನ್ನು ಒಂದು ಕಡೆ ಕಳಿಸ್ತೀನಿ, ನಾನು ಒಂದು ಕಡೆ ಹುಡುಕ್ತೀನಿ. ನಮ್ಮ ವಾಹನವನ್ನೇ ಬಂಗಾರಿ ತಗೊಂಡು ಹೋಗಿರೋದು. ಆ ವಾಹನ ಎಲ್ಲಿರುತ್ತೋ ಅವರುಗಳು ಅಲ್ಲೇ ಇರ್ತಾರೆ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಜಾಜಿ, ನಾವ್ಯಾಕೆ ಒಳಗಡೆ ಹೋಗ್ಬೇಕು? ನಾವಿಲ್ಲಿಂದ ಹೊರಟ್ಬಿಡೋಣ. ಅವ್ರು ಬರೋಕ್ಕಿಂತ ಮೊದಲು ತಪ್ಪಿಸ್ಕೊಬಿಡೋಣ. ಗೊತ್ತಿಲ್ದಿರೋ ಜಾಗದಲ್ಲಿ ಎಲ್ಲಿ ಅಂತ ಅಲಿತೀಯೋ? ಮತ್ತಿನ್ನೇನು ಮಾಡೋದು? ಅವ್ರು ಬಾಗಿಲು ತೆಗಿತಾ ಇಲ್ವಲ್ಲ? ಸ್ವಲ್ಪ ಹೊತ್ತು ಕಾಯೋಣ, ಬಾಗಿಲು ತೆಗಿಬೋದು. ಆಮೇಲೆ ಒಳಗಡೆ ಹೋಗಿ ಸೇರ್ಕೊಳ್ಳೋಣ. ನಮಗೆ ಬಚ್ಚಿಟ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಕಣೋ. ದಯವಿಟ್ಟು ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಹೊರಡ್ತೀನಿ. ವಿರೂಪಾಕ್ಷ, ಅದೇನೇ ಇರಲಿ, ನಿನಗೆ ಚಂದ್ರನ ಸಹಾಯ ಬೇಕೇ ಬೇಕು. ಚಂದ್ರ, ತಿಳಿತು ಅತ್ತೆ. ನಡಿ ಚಂದ್ರ. ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಜಾಜಿ ಬೇಡ ಕಣೆ, ಹೊರಟ್ಬಿಡೋಣ. ಮತ್ತೇನಾಯ್ತು ನಿನ್ಗೆ? ಇದು ಸುರಕ್ಷಿತ ಜಾಗ ಅಂತ ಹೇಗೆ ಹೇಳ್ತೀಯಾ? ಅಮ್ಮನವ್ರ ಸನ್ನಿಧಿ ಕಣೋ, ಏನೂ ಆಗಲ್ಲ. ಒಳಗಡೆ ಇರೋರು ವಿರೂಪಾಕ್ಷ ಶಾಸ್ತ್ರಿಗಳ ಕಡೆಯವರೇ ಆಗಿದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ನಮ್ಮನ್ನು ಕೊಂದ್ಬಿಡ್ತಾರೆ. ನೀನ್ ಏನೇನೋ ಹೇಳಿ ನನಗೂ ಭಯ ಪಡಿಸ್ಬೇಡ. ಏನೂ ಆಗಲ್ಲ, ಅಮ್ಮನವ್ರು ನಮ್ಮನ್ನು ಕಾಪಾಡ್ತಾರೆ. ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್